ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. 11ನೇ ತಾರೀಕು ಪ್ರಧಾನವಾಗಿ ಕುಂಭರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, 12ನೇ ತಾರೀಕು ಕುಂಭರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 27ನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಹ ಸ್ಥಿತಿಗಳು. ಅದೇ ರೀತಿ ಗ್ರಹ ಕುಂಡಲಿಯಲ್ಲೂ ಕೂಡ ವೃಷಭ ರಾಶಿಯಲ್ಲಿ ಇರತಕ್ಕಂಥ ಗುರುವು, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಕುಜನು, ಅದೇ ರೀತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕೇತುವು, ಕುಂಭ ರಾಶಿಯಲ್ಲಿ ಇರತಕ್ಕಂತಹ ಶನಿ, ಅದೇ ರೀತಿ ಬುಧ, ಅದೇ ರೀತಿಯಾಗಿ ಬರತಕ್ಕಂತಹ ರವಿಯಿಂದಾಗಿ ಮೀನರಾಶಿಯಲ್ಲಿರುವಂತಹ ಶುಕ್ರ, ಅದೇ ರೀತಿ ರಾಹುವಿನಿಂದಾಗಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿಯಾಗಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಕರ ರಾಶಿ, ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿಯು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು, ಅದೇ ರೀತಿಯಾಗಿ ಜನ್ಮ ರಾಶಿಯಲ್ಲಿ ರವಿಯ ಒಂದು ಸಂಚಾರ ತತ್ಕಾಲದಲ್ಲಿರುವಂಥದ್ದು, ಅದೇ ರೀತಿಯಾಗಿ ದ್ವಿತೀಯ ಸ್ಥಾನಕ್ಕೆ ರವಿಯ ಸಂಚಾರವಾಗುವಂಥ ಕಾಲಘಟ್ಟ. ಈ ಒಂದು ರವಿಯ ಸಂಚಾರ ಕಾಲಘಟ್ಟದಲ್ಲಿ ತನುಸ್ಥೋ ರವಿಸ್ತುಂಗ ಎಷ್ಟೆಂಬಿಧತ್ತೆ ಮನಸ್ಸಂತಪೆ ದಾರದಾಯಾರ್ಧ ವರ್ಗಾತ್ ವಪುಃಪೀಡ್ಯತೆ ವಾತಪಿತ್ತೇನ ನಿತ್ಯಂ ಸವೈ ಪರ್ಯಟಂ ಹ್ರಾಸವೃದ್ಧಿಂ ಪ್ರಯಾತಿ ಅಂತ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ತಿಳಿಸಿರೋ ಪ್ರಕಾರವಾಗಿ ಜನ್ಮರಾಶಿಯಲ್ಲಿರ್ತಕ್ಕಂಥ ರವಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಜಡತ್ವಗಳಾಗಿರಬಹುದು, ಅಥವಾ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಫಲಗಳೇ ಸಿಗ್ತಾ ಇಲ್ಲ ಅಂತ ಹೇಳುವಷ್ಟು ಯೋಚನೆಗಳು ಬರುವಂಥದ್ದಾಗಿರಬಹುದು, ಒತ್ತಡಗಳು ಬರುವಂಥದ್ದಾಗಿರ್ಬೋದು, ಅಥವಾ ಅನಾವಶ್ಯಕವಾಗಿ ಅಂದರೆ ವೃಥಾ ತಿರುಗಾಟಗಳು, ಅನಾವಶ್ಯಕವಾಗಿ ತಿರುಗಾಟಗಳನ್ನೇ ಮಾಡಿಕೊಂಡಿರುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. 10 ಸಲ ತಿರುಗಾಡಬೇಕಾದಂತಹ ಜಾಗದಲ್ಲಿ 50 ಸಲ ತಿರುಗಾಡಬೇಕಾದಂತಹ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು, ಅಥವಾ ಆ ಖರ್ಚು ವೆಚ್ಚಗಳು ಕೂಡ ಅದೇ ರೀತಿಯಾಗಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಮುಂದಿನ ಗ್ರಹಸ್ಥಿತಿಗಳನ್ನು ಚಿಂತನೆ ಮಾಡ್ತಾ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಯು ದ್ವಿತೀಯ ಸ್ಥಾನದಲ್ಲಿ ಮೂಲ ತ್ರಿಕೋಣದಲ್ಲಿರುವಂಥದ್ದು. ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂಥದ್ದಾಗಿರಬಹುದು. ಕೆಲವಷ್ಟು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಅಭಿಪ್ರಾಯ ಭೇದಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿದೆ. ಇನ್ನು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಆಲಸ್ಯವನ್ನು ಬಿಟ್ಟು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣಬಹುದು. 9ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುವಂಥದ್ದು. ಪಿತ್ರಾರ್ಜಿತವಾಗಿ ಬಂದಿರುವಂತಹ ಆಸ್ತಿಗಳಲ್ಲಾಗಿರಬಹುದು, ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿಪಡಿಸುವಂಥ ವಿಷಯದಲ್ಲಾಗಿರಬಹುದು, ಹೆಚ್ಚಿಗೆ ಪ್ರಯತ್ನಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ನ್ಯಾಯ ತೀರ್ಮಾನ ಇತ್ಯಾದಿಗಳ ವಿಷಯದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿ ಅದರಿಂದ ಜಯಪ್ರಾಪ್ತಿ ಆಗುವಂಥ ಯೋಗವೂ ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಬದಲಾವಣೆಯನ್ನು ಕಾಣುವಂಥ ಯೋಗಗಳಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಬಹುದು, ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿಯೂ ಶುಭ ಫಲಗಳು ಬರುವಂಥದ್ದಿರಬಹುದು. ಇನ್ನು ಅನೇಕ ರೀತಿಯಾದಂತಹ ಶುಭ ಫಲವನ್ನು ಕಾಣುವಂಥ ಯೋಗ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಇರುವಂಥದ್ದು. ಅನಾವಶ್ಯಕವಾಗಿರುವಂತಹ ಕೆಲವಷ್ಟು ಖರ್ಚು ವೆಚ್ಚಗಳಾಗಿರ್ಬೋದು, ಕೆಲವಷ್ಟಕ್ಕೆ ಜಾಮೀನುಗಳನ್ನು ಹಾಕುವಂಥದ್ದಿರಬಹುದು, ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಸಹಾಯವನ್ನು ಮಾಡಲಿಕ್ಕೆ ಹೋಗಿ ಕೆಲವಷ್ಟು ಕೈ ಸುಟ್ಕೊಳ್ಳುವಂಥದ್ದಾಗಿರ್ಬೋದು, ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಜಾಗ್ರತೆಯಿಂದಿರಿ. ಒಳ್ಳೆಯ ರೀತಿಯಾದಂತಹ ಪ್ರತಿಫಲಗಳು ಈ ಒಂದು ತಿಂಗಳಿನಲ್ಲಿ ಗೋಚಾರ ಫಲದ ಮುಖಾಂತರವಾಗಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ವೈಯಕ್ತಿಕವಾಗಿರುವಂಥ ಜಾತಕವನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞನ ಮುಖಾಂತರವಾಗಿ ವಿಮರ್ಶೆ ಮಾಡಿಕೊಂಡು ಮುಂದುವರಿರಿ. ಒಳ್ಳೆಯ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ತಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ಜ್ಯೋತಿಷಕ್ಕೆ ಸಂಬಂಧಪಟ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಅನೇಕ ವಿಷಯಗಳನ್ನು ತಿಳಿಯಲಿಕ್ಕೆ ನಮ್ಮ ವಿನಾಯಕ್ ಆಸ್ಟ್ರೋಟಾಕ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಅನೇಕ ರೀತಿಯಾದಂಥ ವಿಡಿಯೋಗಳನ್ನು ನಮ್ಮ ಈ ಚಾನಲ್ ಮುಖಾಂತರವಾಗಿ ವೀಕ್ಷಣೆ ಮಾಡ್ಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ರಾಮ್ ರಾಮ್.